Happy Ugadi to all of you guys. Hello, good morning. Welcome to my channel, also to another new vlog. ಇವತ್ತು ನೀವು ತಮ್ಮನೇಲಿ ನೋಡಿರೋ ಹಾಗೆ ಇಟ್ಸ್ ಯುಗಾದಿ ಹಬ್ಬ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇಟ್ಸ್ ಸಚ್ ಅ ಪ್ಲೆಸೆಂಟ್ ಮಾರ್ನಿಂಗ್. ಫೀಲಿಂಗ್ ಸೋ ಗುಡ್. ಆ್ಯಂಡ್ ಇನ್ನೂ ಅದನ್ನೆಲ್ಲ ಡೆಕೋರೇಟ್ ಮಾಡಿಲ್ಲ, ತೋರಣ ಎಲ್ಲ ಹಾಕಬೇಕು. ಬಟ್ ಅದಕ್ಕಿಂತ ಮುಂಚೆ ಐ ಥಾಟ್ ಲೆಟ್ ಮಿ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅಂತ ಗೋನ ಶೇರ್ ವಿತ್ ಯು ಗೈಸ್. ಸೊ ವಿದೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಬ್ಬ ಅಂದ್ರೇ ಒಂಥರ ಪಾಸಿಟಿವಿಟಿ ಅಲ್ವಾ ಗೈಸ್. ಸೊ ನಮಗೂ ಕೂಡ ಬೆಳಗ್ಗೆ ಹಬ್ಬದ ದಿವಸ ತುಂಬಾ ಕಾಮ್ ಆಗಿ ಪೀಸ್ಫುಲ್ಲಾಗಿ ಸ್ಟಾರ್ಟ್ ಆಯಿತು ನಮ್ಮ ಒಂದು ಡೇ. ಆ್ಯಂಡ್ ಗಾರ್ಡನಲ್ಲಿ ಒಂದಷ್ಟು ಫ್ಲವರ್ಸ್ ಬಿಟ್ಕೊಂಡಿತ್ತು, ವೆರಿ ಸ್ವಲ್ಪನೇ. ಸೊ ಅದನ್ನೆಲ್ಲ ಪಿಕ್ ಮಾಡಿಕೊಂಡು ಎಣ್ಣೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಕೂಡ ನೋಡ್ಬೋದು ನೀವು, ಅಷ್ಟೇ ಕಾಮ್ ಆಗಿದೆ. ಯಾಕಂತಂದರೆ ನಿನ್ನೆ ದಿವಸನೇ ತುಂಬ ಜನ ಎಲ್ಲ ಬಂದು ಎಲ್ಲ ಮಡ್ಲಕ್ಕಿ ತುಂಬ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡಿದ್ರು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಹಬ್ಬ ಬರೋದಕ್ಕೆ ಏನಕ್ಕೆ ವೇಟ್ ಮಾಡ್ತೀವಿ ಅಂತಂದರೆ ವಿಲ್ ಗೆಟ್ 1 day ಹಾಲಿಡೇ. ಅಂಥದ್ರಲ್ಲೂ ಕೂಡ ಈ ಒಂದು ಹಬ್ಬನ ಎಂಜಾಯ್ ಮಾಡಬೇಕು, ಆಮೇಲೆ ಕಾಮ್ನೆಸ್ಸಿಂದ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಹಾಗೆ ಟೆಂಪಲಿಗೆಲ್ಲ ಹೋಗಿ ಬಂದಮೇಲೆ ಆ ಒಂದು ಡಿವೈನ್ ಎನರ್ಜಿ ತುಂಬಾ ಇಷ್ಟ ನನಗೆ. ಆ್ಯಂಡ್ ಟೆಂಪಲ್ ಕೂಡ ಈ ಸತಿ ಅಷ್ಟೇ ಕಾಮ್ ಆಗಿತ್ತು. ಲಾಸ್ಟ್ ಇಯರ್ ಥರ ಏನೂ ಕ್ರೌಡ್ ಆಗಿದ್ದಿಲ್ಲ. ನಾವೇ ಹಿಂದಿನ ದಿವಸ ಹೋಗೋದನ್ನು ತಪ್ಪಿಸಿದ್ವಿ, ಯಾಕಂತಂದರೆ ಅಷ್ಟೊಂದು ಜನದ ಮಧ್ಯೆ ಎಲ್ಲ ಕರೆಕ್ಟಾಗಿ ಪ್ರೇಯರ್ಸ್ ಕೂಡ ಆಫರ್ ಮಾಡೋದಕ್ಕಾಗಲ್ಲ ಅಲ್ವಾ. ಎಲ್ಲರೂ ಆಲ್ಮೋಸ್ಟ್ ನಿನ್ನೆ ಈವ್ನಿಂಗೇ ಬಂದಿದ್ದು. ಸೊ ನಾವಿವತ್ತು ಬೆಳಗ್ಗೆ ಬಂದೀವಿ, ಬಿಕಾಸ್ ಅದೇ ಜನ ಕಡಿಮೆ ಇರ್ತಾರಂತ. ಹಬ್ಬ ಅಂದಮೇಲೆ ಒಬ್ಬಟ್ಟು ತಿಂದೇ ಇರೋಕ್ಕಾಗುತ್ತಾ? ಇದು ನನ್ನ ಫೇವ್ರೆಟ್ ಪಾರ್ಟ್. ಬಟ್ ಇದಕ್ಕಿಂತ ನಾನು ಇನ್ನೂ ಒಂದು ಡೆಸರ್ಟ್ ಟ್ರೈ ಮಾಡಿದ್ದೀನಿ, ಚೆಕ್ ಮಾಡಿ ಗೈಸ್. ಈ ಸತ ಲೈಕ್ ನಾನು ಐ ಆಮ್ ಪ್ರಿಪೇರಿಂಗ್ ಕ್ಯಾರಮಲೈಸ್ಡ್ ಶಾವ್ಗೆ ಖೀರ್ ಕೈಂಡ್ ಆಫ್ ಅ ಥಿಂಗ್. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಇವಾಗ ಐ ಹ್ಯಾವ್ ಚಾಪ್ಡ್ ಆಲ್ ದ ಡ್ರೈ ಫ್ರೂಟ್ಸ್ ಆ್ಯಂಡ್ ಇವಾಗ ಗೀನಲ್ಲಿ ರೋಸ್ಟ್ ಮಾಡೋಣ. ಓಕೆ, ಸ್ಪೂನ್ ಫುಲ್ ಆಫ್ ಘೀ. ಈವನ್ ನಿಮಗೆ ಯಾವ್ದು ಬೇಕು ಅದೆಲ್ಲ ಡ್ರೈ ಫ್ರೂಟ್ಸ್ನ ತಗೊಂಡು ಜಸ್ಟ್ ಡು ನಾಟ್ ಆ್ಯಡ್ ದೀಸ್ ಗೈಸ್ ಡ್ರೈ ಗ್ರೇಪ್ಸ್, ಯಾಕಂತಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಫಸ್ಟ್ ಇವುಗಳನ್ನು ರೋಸ್ಟ್ ಮಾಡ್ಕೊಂಡು ಬಿಡೋಣ. ಇಷ್ಟು ರೋಸ್ಟ್ ಮಾಡಬೇಕು ಗೋಲ್ಡನ್ ಬ್ರೌನ್ ಗೀನಲ್ಲಿ. ನೆಕ್ಸ್ಟ್ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಗೀ ಹಾಕೋಣ. ಅದೇ ಗೀನಲ್ಲಿ ಇವಾಗ ಸ್ವಲ್ಪ ಶಾವ್ಗೆ ಹಾಕಿ ಗೋಲ್ಡನ್ ಬ್ರೌನ್ ಥರ ರೋಸ್ಟ್ ಮಾಡಬೇಕು. ಲೈಕ್ ಆಲ್ಮೋಸ್ಟ್ ರೆಡ್ಡಿಶ್ ಬ್ರೌನ್ ಆಗಿ. ಸೊ ಇಷ್ಟೊಂದು ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಬೇಕು. ಸೊ ದಿಸ್ ವಿಲ್ ಗಿವ್ ಇಟ್ ವಿಲ್ ಎನ್ಹಾನ್ಸ್ ದ ಫ್ಲೇವರ್. ಮತ್ತು 1 ಟೇಬಲ್ ಸ್ಪೂನ್ ಗೀ ಹಾಕೋಣ. ಆ್ಯಂಡ್ ಸೊ ಹಾಫ್ ಅ ಬೌಲ್ ಇವಾಗ ಶುಗರ್ ಹಾಕೋಣ. ಇನ್ನೊಂದು ಸ್ವಲ್ಪ ಇವಾಗ ಮತ್ತಷ್ಟು ಶುಗರ್, ಎಷ್ಟು ಸಾಕಾಗುತ್ತೆ. ಶುಗರ್ನ ಈ ರೀತಿ ಸ್ಪ್ರೆಡ್ ಮಾಡಿ ಗೀ ಹಾಕಿ ಲೋ ಫ್ಲೇಮಲ್ಲಿ ಇಡಬೇಕು. ಸೊ ಇಟ್ ವಿಲ್ ಗೆಟ್ ಕ್ಯಾರಮಲೈಸ್ಡ್, ಅಂದರೆ ಮೆಲ್ಟ್ ಆಗುತ್ತೆ. ತುಂಬಾ ಈಸಿ ರೆಸಿಪಿ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಸೊ ಇವತ್ತು ಯುಗಾದಿ ಆಗಿರೋದ್ರಿಂದ ಸಮಥಿಂಗ್ ಸ್ವೀಟ್ ಇರಬೇಕು. ಒಬ್ಬಟ್ಟು ಅಫ್ಕೋರ್ಸ್ ಇರುತ್ತೆ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡೂ ದಿಸ್ ಥಿಂಗ್. ಸೊ ಹಾಗಾಗಿ ಸ್ವಲ್ಪ ಐ ಆಮ್ ಲರ್ನಿಂಗ್ ಥಿಂಗ್ಸ್ ಗೈಸ್. ಇದು ನಾನು ಫಸ್ಟ್ ಟೈಮ್ ಡೆಸರ್ಟ್ ಟ್ರೈ ಫಸ್ಟ್ ಟೈಮ್ ಸಮಥಿಂಗ್ ಏನೋ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಬಾಯ್ಲಿಂಗ್ ಶಾವ್ಗೆಗೆ ಶುಗರ್ ಹಾಕಿ ಮಾಡ್ತೀವಿ, ಬಟ್ ದಿಸ್ ಟೈಮ್ ಐ ಆಮ್ ಗೆಟಿಂಗ್ ಇಟ್ ಕ್ಯಾರಮಲೈಸ್ಡ್. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವಾಗ ಮೆಲ್ಟ್ ಆಗ್ಬೋದು ಗೈಸ್. ಲೈಕ್ ಮಿಡಲ್ ಇಲ್ಲೆಲ್ಲ ಸ್ವಲ್ಪ ಮೆಲ್ಟ್ ಆಗ್ತಾ ಇದೆ. ಮೆಲ್ಟ್ ಆಗಿ ಅದು ಬ್ರೌನಿಷ್ ಕಲರ್ ಆಗಬೇಕು. ಮನೆ ಅರೋಮ್ಯಾಟಿಕ್ ಆಗಿದೆ ಗೈಸ್. ಎಷ್ಟು ಚೆನ್ನಾಗಿ ಟರ್ನ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಈ ಥರ ಕಲರ್ ಬರಬೇಕು. ಇಟ್ಸ್ ಅ ಪರ್ಫೆಕ್ಟ್ ಕ್ಯಾರಮೆಲ್. ಸ್ಲೋ ಆಗಿ ಸ್ವಲ್ಪ ಹಾಲು ಹಾಕಿ ಶುಡ್ ಮಿಕ್ಸ್ ಇಟ್. ಇವಾಗ ಇದಕ್ಕೆ ಕ್ಯಾರಮಲೈಸ್ಡ್ ಮಿಲ್ಕ್ ಆಗಿದೆ ಅಲ್ವಾ. ಸೊ
ಹುರಿದಿಟ್ಟಿರುವಂಥ ಶಾವಿಗೆನ ಹಾಕಬೇಕು. ಇಷ್ಟೊಂದೆಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕಬೇಕು. ಒಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಇದು ಕಾರ್ಡಮಮ್ ಪೌಡರ್ ಹಾಕಬೇಕು. ಸೊ allow it to boil and your caramelized ಶಾವಿಗೆ is ready. ನಿಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಡ ಅಂತಂದರೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಬೋದು. ಇಲ್ಲಿ ಟೇಸ್ಟ್ ಕಟ್ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಆ್ಯಂಡ್ ಒಂದು ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಲೆಟ್ ಮಿ ಆಫ್ ದ ಫ್ಲೇಮ್ ಆ್ಯಂಡ್ ರೆಡಿ ಮಾಡ್ಕೊತೀನಿ. ಐ ವಿಲ್ ದೆನ್ ಶೋ ಯು. ಜಾಸ್ತಿ ಏನೂ ಸ್ಪೆಷಲ್ ಇದ್ದಿಲ್ಲ ಕ್ಯಾರಮಲೈಸ್ಡ್ ಶಾವಿಗೆಯಲ್ಲಿ. ಜಸ್ಟ್ ನೀವೆಲ್ಲರೂ ಹಾಲು ಹಾಕಿ ಸಕ್ಕರೆ ಹಾಕಿ ಬಾಯ್ಲ್ ಮಾಡ್ತಿದ್ರಿ. ಸೊ ಅದನ್ನು ಇವಾಗ ರಿವರ್ಸ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂತ. ಇವಾಗ ಮತ್ತೊಂದು ಟೆಂಪಲಿಗೆ ಬಂದ್ವಿ. ನಮ್ಮೂರಿಂದ ಒಂದು ಸ್ವಲ್ಪನೇ ದೂರದಲ್ಲಿರುವಂಥ ಟೆಂಪಲ್. ಆ್ಯಂಡ್ ಇಲ್ಲೂ ಕೂಡ ಅದೇ ರೀತಿ ಸೇಮ್ ಆಫರಿಂಗ್ಸ್ ಎಲ್ಲ ಮಾಡಿದ್ವಿ, ಲೈಕ್ ಮಡ್ಲಕ್ಕಿ ತುಂಬೋದಾಗಿರ್ಬೋದು. ಆ್ಯಂಡ್ ಈ ಟೆಂಪಲಲ್ಲಿ ನಮಗೆ ಒಳಗೆ ಬಿಟ್ಟಿದ್ರು ದೇವಿ ಹತ್ರ. ಬಟ್ ಅದು ನ್ಯೂ ಟೆಂಪಲ್ ಆಗಿರೋದ್ರಿಂದ ಲೈಕ್ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಹಂಗಾಗಿ ನಮಗೆ ಒಳಗೆಲ್ಲ ಬಿಟ್ಟಿದ್ದಿಲ್ಲ. ಬಟ್ ಇಲ್ಲಿ ನಮಗೆ ಡೈರೆಕ್ಟಾಗಿ ಟೆಂಪಲ್ ಒಳಗನೆ ಬಿಟ್ಟಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ತುಂಬ ಪಾಸಿಟಿವ್ ಆ್ಯಂಡ್ ಡಿವೈನ್ ಎನರ್ಜಿ ಸಿಕ್ತು. ದೇವಿನ ತುಂಬ ಹತ್ತಿರದಿಂದ ನೋಡಿ. ಇಲ್ಲಿ ನೋಡಿದ್ರೆ ನೀವು ನನಗೆ ಕರೆಕ್ಟಾಗಿ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ಹಿಂದಿನ ದಿನ ನಾನು ಕಾಲೇಜಲ್ಲಿ ಲೈಕ್ ನಾನು ಸ್ಟೇರ್ಸಿಂದ ಬಿದ್ದಿದ್ದೆ. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ವಾಕ್ ಮಾಡೋಕ್ಕಾಗ್ತಾಯಿಲ್ಲ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಇವಾಗಲೇ ನಮಗೆ ಟಾಲ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಏಪ್ರಿಲ್ ಮತ್ತು ಮೇ ಮಂತಲ್ಲಿ ಇಟ್ ವಿಲ್ ಬಿ ಟೂ ಮಚ್ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದನ್ನೇ ಇಲ್ಲಿ ನಾನು ಹೇಳ್ತಾ ಇರೋದು. ಬೆಳಗ್ಗೆಯಿಂದ ಬರೀ ಟೆಂಪಲ್ಸಿಗೆ ಹೋಗಿ ಬರೋದಾಗಿತ್ತು. ಆ್ಯಂಡ್ ಇವಾಗ ಸಂಜೆ 5 ಗಂಟೆ, ಐ ಗೆಸ್ 5:30 ಆಗಿರ್ಬೋದು. ಇವಾಗ ನಾವು ರಥೋತ್ಸವಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಪ್ರತಿ ವರ್ಷ ನಾವು ತೇರಿಗೆ ಈ ರೀತಿ 5 ಫೀಟ್ ಗಾರ್ಲ್ಯಾಂಡ್ ಮಾಡಿಸಿರ್ತೀವಿ. ಅದು ನಾವು ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವಾಗ ನಮ್ಮೂರಲ್ಲಿ ರಥೋತ್ಸವ ಸ್ಟಾರ್ಟ್ ಆಯಿತು ಆವಾಗಿಂದ. ಆ್ಯಂಡ್ ಸಂಜೆ ಮಳೆ ಸ್ಟಾರ್ಟ್ ಆಯಿತು. ಇವಾಗಷ್ಟೇ ಮೇಲೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೆ. ಅಗೇನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಗೊತ್ತಾ. ಜಸ್ಟ್ ಲೈಕ್ ಲಾಸ್ಟ್ ಇಯರ್ ಯು ಕ್ಯಾನ್ ಸಿ ದಿಸ್ ಇಯರ್ ಆಲ್ಸೋ ಹೌ ಕ್ಲೌಡಿ ಇಟ್ ಈಸ್. ಇವಾಗಷ್ಟೇ ಮಳೆ ಬಂದು ಹೋಗಿದೆ. ಆ್ಯಂಡ್ ಸನ್ಸೆಟ್ ಕೂಡ ಆಗ್ತಾ ಇದೆ. ಲೈಕ್ ಲಾಸ್ಟ್ ಇಯರ್ ಇವೇನು ನೋಡಿದ್ರಿ ದ ಸೇಮ್ ವೆದರ್. ಇವಾಗಷ್ಟೇ ಮಳೆ ಆಗಿ ಹೋಗಿದೆ. ದ ಕ್ಲೈಮೇಟ್ ಇಸ್ ಸೋ ಅಮೇಝಿಂಗ್. ಐ ಆಮ್ ಇನ್ ಲವ್ ವಿತ್ ದಿಸ್ ಕ್ಲೈಮೇಟ್ ಗೈಸ್. ಆ್ಯಂಡ್ ನೋಡ್ಬೋದು ನೀವು ಅಲ್ಲಿ ದೇರ್. ಸೊ ರಥೋತ್ಸವ ನಡೀತಾ ಇದೆ. ಆ್ಯಂಡ್ ಇವಾಗ ಕೆಳಗಡೆ ಹೋಗೋಣ. ಐ ಹ್ಯಾವ್ ಟು ಕ್ಯಾಪ್ಚರ್ ಬ್ಯೂಟಿಫುಲ್ಲಿ ಅಲ್ವಾ. ನೀವೆಲ್ಲ ಯುಗಾದಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಕೂಲಾಗಿದೆ, ಬ್ರೀಸಿ ಆಗಿದೆ, ತುಂಬಾ ಪ್ಲೆಸೆಂಟ್ ಅನಿಸ್ತಾ ಇದೆ. ನೀವೇ ನೋಡಿದ್ರಿ ತುಂಬಾ ಮಳೆ ಬರ್ತಾ ಇತ್ತು ರಥೋತ್ಸವ ಟೈಮಲ್ಲಿ. ಸೊ ನನಗೆ ಪ್ರಾಪರಾಗಿ ವಿಡಿಯೋ ಕೂಡ ಮಾಡೋದಕ್ಕಾಗಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ನನಗೆ ಕಂಪ್ಲೀಟಾಗಿ ತೋರಿಸೋದು ಇಷ್ಟ ಇತ್ತು. ಬಟ್ ಎನಿವೇಸ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಕ್ಯಾರಮಲೈಸ್ಡ್ ಸೇವೈ ಏನಿದೆ ಅದನ್ನು ನೀವು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೈ ಗೈಸ್, ಸಿ ಯು ಸೂನ್.